ನಾಯಕನಹಟ್ಟಿ ವಾಲ್ಮೀಕಿ ಮ್ಯಾಸನಾಯಕರು ಹಾಗೂ ಕಾಡುಗೊಲ್ಲರು ಆಚರಿಸುವಂತಹ ಈ ಒಂದು ಧಾರ್ಮಿಕ ವಿಧಿ ವಿಧಾನಗಳು ಸಮಾಜದಲ್ಲಿ ಸಾಮರಸ್ಯಕ್ಕೆ ಪ್ರತಿಬಿಂಬವಾಗಿವೆ ಎಂದು ನಿವೃತ್ತ ಕೆಎಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದರು. ಅವರು ತಳಕು ಹೋಬಳಿಯ ಬೇಡರೆಡ್ಡಿ ಹಳ್ಳಿ ಗ್ರಾಮದಲ್ಲಿ ಶ್ರೀ ಯರಮಂಚ ನಾಯಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂಜೆ ಸಲ್ಲಿಸಿ ಮಾತನಾಡಿದರು. ಚಿತ್ರದುರ್ಗದ ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ತಾಲೂಕುಗಳು ಈ ಆಚರಣೆಗಳಿಂದ ಕಾರ್ಮಿಕ ನೆಲನಾಡಿಗೆ ಹೊರಹೊಮ್ಮಿದೆ. ವರ್ಷಪೂರ್ತಿ ತಾಲೂಕುಗಳಲ್ಲಿ ಧಾರ್ಮಿಕ ಆಚರಣೆಗಳು ನಿರಂತರವಾಗಿ ನಡೆಯುತ್ತದೆ ಎಂದರು. ಕಠಿಣವಾದ ವ್ರತದೊಂದಿಗೆ ಭಕ್ತಾದಿಗಳು ಈ ಸ್ವಾಮಿಯನ್ನ ಆರಾಧಿಸುತ್ತಾರೆ. ಹಾಗಾಗಿ ಈ ಭಾಗಗಳಲ್ಲಿ ಹೆಚ್ಚು ಸಾಮರಸ್ಯ ಉಳಿದುಕೊಂಡಿದೆ. ಧರ್ಮದ ದಾರಿಯಲ್ಲಿ ಮತ್ತು ಸತ್ಯದ ದಾರಿಯಲ್ಲಿ ಬಹುಪಾಲು ಜನ ನಡೆದುಕೊಳ್ಳುತ್ತಾರೆ. ಹಾಗಾಗಿ ಬೇರೆ ತಾಲೂಕುಗಳಿಗೆ ಮತ್ತು ಜಿಲ್ಲೆಗಳಿಗೆ ಈ ಭಾಗದ ಜನರು ಮಾದರಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಜನಜೀವನ ಉತ್ಕೃಷ್ಟಗೊಳಿಸಲು ಯರಮಂಚ ನಾಯಕರ ಆಶೀರ್ವಾದ ಮತ್ತು ಪ್ರೇರೇಪಣೆ ಭಕ್ತಾದಿಗಳ ಮೇಲಿರಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಯತ್ನಟ್ಟಿ ಗೌಡರು, ಚಂದ್ರಣ್ಣ ತುಮಕೂರು ಹಳ್ಳಿ, ಗೋಪಾಲಣ್ಣ ಮೊಳಕಾಲ್ಮೂರು, ಸತ್ಯನಾರಾಯಣ ಪಾಲನಾಯಕನಕೋಟೆ, ಬಸವರಾಜ್ ಸಮಸ್ತ ಮ್ಯಾಸ ಮಂಡಲದ ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ಹರೀಶ್, ಪ್ರಜಾಪವರ್ ಟಿವಿ, ಚಿತ್ರದುರ್ಗ.